ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರ ಕಾಲ್ಪನಿಕ ವೇತನಕ್ಕೆ ಆಗ್ರಹಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಮಾಡಿರುವಂಥದ್ದು. ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಮಾಡಿರುವಂಥದ್ದು. ಅಂದರೆ ಶಿಕ್ಷಕರ ಏನು ಕಾಲ್ಪನಿಕ ವೇತನ ಬಾಕಿ ಇತ್ತು ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಕೋರ್ಟ್ಗೆ ಹೋಗೋದಕ್ಕೆ ಇವತ್ತು ಪ್ರಮುಖವಾಗಿ ನಿರ್ಣಯನ ಕೈಗೊಂಡಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಪಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಹಾಗೂ ಪಿಂಚಣಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾಗಿರುವಂಥ ಹನುಮಂತಪ್ಪ ಮತ್ತು ನಾಗರಾಜ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ಮೊದಲನೇದಾಗಿ ಈಗ ನೀವು ಇವ್ರ ಪರವಾಗಿ ಇವತ್ತು ನಿರ್ಣಯನ ಕೈಗೊಂಡು ಕೋರ್ಟ್ ಮೊರೆ ಹೋಗೋದಕ್ಕೆ ಇದು ಮಾಡಿದ್ದೀರಿ. ಸಾಕಷ್ಟು ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಕಾಲ್ಪನಿಕ ವೇತನಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ಕೂಡ ಮಾಡಿದ್ದಾರೆ. ಅಂದರೆ ಸರ್ಕಾರ ಹಿಂದೇಟು ಹಾಕುವಂಥದ್ದು, ಇವರ ಕಾಲ್ಪನಿಕ ವೇತನಕ್ಕೆ ಜಾರಿಗೊಳಿಸುವಂತೆ ಹಿಂದೇಟು ಹಾಕ್ತಾ ಇರುವಂಥದ್ದು. ಇದೀಗ ಅಂತಿಮವಾಗಿ ಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲರೂ ಕೂಡ ನಿರ್ಣಯನ ತೆಗೆದುಕೊಂಡಿರುವಂಥದ್ದು. ಎಷ್ಟು ವರ್ಷಗಳಿಂದ ಇವರ ವೇತನವನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು? 1986ರಿಂದ ಸಾಕಷ್ಟು ಹೋರಾಟಗಳನ್ನು ಈ ಒಂದು ಸಂಘಟನೆ, ಪಿಂಚಣಿ ವಂಚಿತ ನೌಕರರ ಸಂಘಟನೆ ಮತ್ತು ಕಾಲ್ಪನಿಕ ವೇತನವನ್ನು ಬಯಸಿ ಸಾವಿರಾರು ನೌಕರರು ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ್ದಾರೆ 86ರಿಂದ ಇಲ್ಲಿವರೆಗೂ. ಇವತ್ತಿನವರೆಗೂ ಸರ್ಕಾರ ನ್ಯಾಯವನ್ನು ಕೊಡುವಂತಹ ಮನಸ್ಸನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಅವರ ಸಂಘಟನೆಯ ಮುಖಂಡರು ಸಹಿತ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಈ ಕೇಸುಗಳನ್ನು ತಗೊಂಡೋಗಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಇವ್ರ ಪರವಾದ ತೀರ್ಪು ಬಂದರೂ ಕೂಡ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಅಥವಾ ಇನ್ನೊಂದು ನೋಟಿಫಿಕೇಷನ್ನು ಈ ರೀತಿಯ ಒಂದಿಷ್ಟು ಮೋಸಗಳನ್ನು ಮಾಡ್ತಾ ವಂಚನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಬಲಿಯಾಗ್ತಾ ಇರೋರು ಸಾವಿರಾರು ಜನ ಶಿಕ್ಷಕರು ಇದರಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಸುಮಾರು 10-15 ವರ್ಷಗಳ ಕಾಲ ಕಾಲ್ಪನಿಕ ವೇತನವನ್ನು ನೀಡಿಲ್ಲ ಮತ್ತು ಆ ಸರ್ವೀಸನ್ನು ಕನ್ಸಿಡರ್ ಮಾಡಿಲ್ಲ. ಅದ್ರ ಜೊತೆಗೆ ಈಗ ಪಿಂಚಣಿನೂ ಕೂಡ ಅವರಿಗೆ ವಂಚನೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೃಪಾ ಸಂಘಟನೆ, ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಅದು ಕೂಡ ಆಗಿರೋದು. ಅದು ಅನುದಾನಿತ, ನಮ್ಮದು ಅನುದಾನ ರಹಿತ. ಬಟ್ ಅನುದಾನಿತನೂ ಕೂಡ ನಾವು ಅದಕ್ಕೆ ಸೇರಿಕೊಂಡಿರೋದ್ರಿಂದ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ನಮ್ಮ ಸಂಘಟನೆ ಮೊದಲನೇ ದಿನವೇ ನಿರ್ಧಾರವನ್ನು ನಾವು ಮಾಡಿದ್ವಿ. ಅದರ ಮುಖೇನ ಇವತ್ತು ಈ ಒಂದು ಸಭೆಯನ್ನು ಆಯೋಜಿಸಿ ನಮಗೆ ಹೋರಾಟಕ್ಕಿಂತ ಹೆಚ್ಚಾಗಿ ಕಾನೂನು ಮೊರೆ ಹೋಗೋದೇ ಸೂಕ್ತ ಅಂತ ನಿರ್ಧಾರವನ್ನು ಮಾಡಿ ಈ ಸಭೆಯಲ್ಲಿ ನಿರ್ಣಯವನ್ನು ತಗೊಂಡ್ವಿ. ಸಭೆ ನಿರ್ಣಯದಂತೆ ನಾವಿಂದ ಕೋರ್ಟ್ ಮೊರೆ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಮತ್ತೊಬ್ಬರು ನಾಗರಾಜ್ ಅವರು ಇದ್ದಾರೆ. ಸರ್, ಈಗ ಎಷ್ಟು ಕಾಲ್ಪನಿಕ ವೇತನವನ್ನೇ ನಂಬಿಕೊಂಡು ಅನುದಾನಿತ ಶಾಲಾ ಶಿಕ್ಷಕರು ಎಷ್ಟು ಸಾವಿರ ಸಂಖ್ಯೆಯಲ್ಲಿದ್ದಾರೆ ಮತ್ತು ಎಷ್ಟು ವರ್ಷದಿಂದ ಹೋರಾಟ ನಿಮ್ಮದು? ಸರ್, ಕಾಲ್ಪನಿಕ ವೇತನ ಸಮಸ್ಯೆಗೆ ಸಂಬಂಧಪಟ್ಟಂತೆ 5,000 ನೌಕರರು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿದ್ದಾರೆ. ಅದರಲ್ಲಿ ಪದ್ಮನಾಭ ಅವರ ಕಡೆನೇ 3,000 ಕೇಸ್ಗಳು ಇದ್ದಾವೆ. ಇನ್ನು ಉಳಿದ 7-8 ಜನ ಲಾಯರ್ಗಳು ಉಳಿದ ಕೇಸ್ಗಳನ್ನು ಹಂಚ್ಕೊಂಡಿದ್ದಾರೆ. ಸುಮಾರು 2015ರಿಂದನೂ ಇಲ್ಲಿವರೆಗೂ ಕೇಸು ತಳ್ಕೊಂತಾನೆ ಬರ್ತಾಯಿದೆ. 10/3/2023ರಂದು ಲಾಸ್ಟ್ ಕೊನೆ ಹಿಯರಿಂಗ್ ನಡೀತು. ಅವತ್ತು ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಚಂದಪ್ಪನವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಸರ್, ಶಿಕ್ಷಣ ಕಾಯ್ದೆ 83ರ ನಿಯಮ 87ಅನ್ನು ಯಾರೂ ಪ್ರಶ್ನೆ ಮಾಡಿಲ್ಲ, ಈಗಲೂ ಅಸ್ತಿತ್ವದಲ್ಲಿದೆ ಅಂಥೇಳಿ ನ್ಯಾಯಾಧೀಶರ ಗಮನಕ್ಕೆ ತಂದಾಗ ನ್ಯಾಯಾಧೀಶರು ನೀವು ಪ್ರಶ್ನೆ ಮಾಡಿದ್ದೀರಿ ಏನ್ರಿ ಅಂದರು. ನಮ್ಮ ಲಾಯರ್ಗಳು, ವಕೀಲರುಗಳು ಹೌದು ಮಾಡಿದ್ದೀವಿ ಅಂದರು. ದಾಖಲೆ ಕೊಡ್ರಿ ಅಂದರು. ಇವರು ಒಬ್ಬರು ಮುಖ ಒಬ್ಬರು ನೋಡ್ಕೊಂತ ಇತ್ಲ ತಿರುಗಾಡ್ಕೊಂತ ಇದ್ರು. ಕೊನೆಗೆ ಅವ್ರು ಫೈಲ್ ಕಟ್ಟಿ ಡೇಟ್ ಕೊಡ್ದಂಗೆ ಬೇರೆ ಕೇಸನ್ನು ತೆಗೆದುಕೊಂಡ್ರು. ಈ ಸನ್ನಿವೇಶಗಳನ್ನು ನಡೆದ್ರೆ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಹಸ್ತಕ್ಷೇಪ ಮಾಡಿ ನಮ್ಮ ಕೇಸು ಬರೋದ ರೀತಿಯಲ್ಲಿ, ಚರ್ಚೆಗೆ ಬರೋದ ರೀತಿಯಲ್ಲಿ ತಡೆಯುವಂಥ ಒಂದು ಹುನ್ನಾರವನ್ನು ಮಾಡ್ತಾಯಿದೆ. ಇತ್ತೀಚಿನ ಒಂದು 4 ತಿಂಗಳ ಬೆಳವಣಿಗೆ ಅಂದರೆ ಸ್ಪೆಷಲ್ ಬೆಂಚನ್ನು ರೆಕ್ರೂಟ್ ಮಾಡಿದ್ದಾರೆ. ಆ ಸ್ಪೆಷಲ್ ಬೆಂಚಲ್ಲಿ ಒಬ್ಬ ನ್ಯಾಯಾಧೀಶನ ಧಾರವಾಡಕ್ಕೆ ಹಾಕ್ತಾರೆ, ಇನ್ನೊಬ್ಬ ನ್ಯಾಯಾಧೀಶರು ಬೆಂಗಳೂರಾಗಿರ್ತಾರೆ. ಅವರು ಅಲ್ಲಿಂದ ಬರ್ತಾರೆ, ಇವರು ಇಲ್ಲಿಂದ ಹೋಗ್ತಾರೆ. ಈ ಥರ ಮಾಡ್ಕೊಂತ ಕೋರ್ಟ್ ಮುಂದೆ ಕೇಸ್ ಬರೆದೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸರ್ಕಾರ ಕುತಂತ್ರವನ್ನು ಮಾಡ್ತಾ, ಸಂಚನ್ನು ಮಾಡ್ತಾ ನಮ್ಮ ಜೀವನದ ಜೊತೆಗೆ ಸರ್ಸವನ್ನು ಆಡ್ತಾಯಿದೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಲಾಯರ್ಗಳನ್ನು ಈಗೇನು ಕೇಸ್ ಕೊಟ್ಟಿದ್ದೀವಿ ಇವರಿಗೆ ನಾನು ಹೈಕೋರ್ಟಿಗೆ 4 ಬಾರಿ ಹೋಗಿ ಎಂಕ್ವೈರಿ ಮಾಡಿ ನೀವು ಮಧ್ಯಂತರ ಅರ್ಜಿಯನ್ನು ಹಾಕಿ ಅಂತೇಳಿ ಹೇಳಿರ್ಲ್ವ, ಹಾಕಿದ್ದೀವಿ ಅನ್ಕಂತಾನೆ ಕಾಲ ತಳ್ತಾ ಇದ್ದಾರೆ ಹೊರತು ಇವರು ಮಧ್ಯಂತರ ಅರ್ಜಿನೇ ಹಾಕಿಲ್ಲ. ಅರ್ಜಿ ಹಾಕಿದರೆ ಕೋರ್ಟ್ ಮುಂದೆ ಕೇಸ್ ಬರುತ್ತೆ. ಇವ್ರು ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಹಾಗಾಗಿ NOC ತಗೊಂಡು ಬೇರೆ ಲಾಯರ್ಗಳಿಗೆ ಕೇಸನ್ನು ಕೊಟ್ಟು ಅಲ್ಲಿ ನ್ಯಾಯ ಪಡ್ಕೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಿರೋ ಲಾಯರ್ ಹತ್ರನೂ ಆಗಲಿ, ಹೊಸ ಲಾಯರಿಗೆ ನಾವು ಕೇಸ್ ಕೊಟ್ಟರು ನಾನಂತೂ ಪೆನ್ಷನ್ ತಗೊಂತೇನೆ ಶತಸಿದ್ಧ. ನಂದು ಇಲಾಖೆ ಆದೇಶನೂ ಆಗೈತಿ, ಸುಪ್ರೀಂ ಕೋರ್ಟ್ ಆದೇಶನೂ ಆಗೈತಿ, ನಾನು ತಗೊಳೋದಂತೂ ಗ್ಯಾರಂಟಿ. ಆ ಕುತಂತ್ರಕ್ಕೆ ಬಲಿಯಾಗಿ ಡಿಲೇ ಆಗ್ತಾಯಿದೆ. ಹಾಗಾಗಿ ಸರ್ಕಾರ ಮತ್ತು ನ್ಯಾಯಾಲಯ
ಇನ್ನು ಮುಂದಾರು ಎಚ್ಚೆತ್ಕೊಂಡು ಇಮ್ಮಿಡಿಯೇಟಾಗಿ ಆ ತೀರ್ಪನ್ನು, ನ್ಯಾಯಾಲಯದ ತೀರ್ಪನ್ನು ಸರ್ಕಾರನೂ ಗೌರವಿಸಬೇಕು, ನ್ಯಾಯಾಲಯನೂ ತುರ್ತಾಗಿ ತೀರ್ಪನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಸರಿಗೆ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಈಗ ರಾಜ್ಯಾದ್ಯಂತ ನಿಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕಾಲ್ಪನಿಕ ವೇತನ ಅಡಿಯಲ್ಲಿ ಬರ್ತಾರೆ? ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಈಗ ಕೇಸನ್ನು ಫೈಲ್ ಮಾಡೋದಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು? ಸರ್, ಒಟ್ಟು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕದಿಂದ ಪದವಿ ಕಾಲೇಜುಗಳ ತನಕ ಸರಿಸುಮಾರು 60,000 ಜನ ನೌಕರಿದ್ದೇವೆ. ಆದರೆ ಅದರಲ್ಲಿ ಈ ಒಂದು ಸೇವಾ ಪರಿಗಣನೆಗೆ ಸಂಬಂಧಪಟ್ಟಂಥ ನೌಕರರ ಸಂಖ್ಯೆನೇ ಹಿಂದೆ 2014ರಲ್ಲಿ ಒಂದು ಕಾಲ್ಪನಿಕ ವೇತನ ವರದಿ ಅಂತೇಳಿ ಸರ್ಕಾರ ಒಂದು ಸಮಿತಿ ಮಾಡಿತ್ತು ಹೊರಟಿಯವ್ರ ನೇತೃತ್ವದಲ್ಲಿ. ಆ ಸಮಿತಿ ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಅವತ್ತಿನ ಕಾಲಕ್ಕೆ 2014 ಕಾಲಕ್ಕೆ 28,000 ಜನ ನೌಕರರಿದ್ದರು. ಈಗ 2024 ಅಂತಂದರೆ ಹೊಸದಾಗಿ ಕೆಲವು ಶಾಲೆಗಳು ಗ್ರ್ಯಾಂಟ್ ಆಗಿವೆ. ಆ ಶಾಲೆಗಳು ಕೂಡ ಅನುದಾನ ರಹಿತ ಅವಧಿಯ ಶಿಕ್ಷಕರಿರ್ತಾರೆ. ಹಾಗೆ ಸರಿಸುಮಾರು ಒಂದು 30ಕ್ಕಿಂತ ಮೇಲೆ 30,000ಕ್ಕಿಂತ ಹೆಚ್ಚು ಜನ 32,000 ಜನ ನೌಕರರು ಹಿಂದಿನ ಸೇವೆಯನ್ನು ಪರಿಗಣಿಸಬೇಕು ಅಂತೇಳಿ ಆ ಒಂದು ಬಾಧೆಗೊಳಗಾಗಿದ್ದಾರೆ. ಅದರಲ್ಲಿ ಕೋರ್ಟ್ಗೆ ಹೋದಂಥವ್ರ ಪೈಕಿ ಒಂದು 5,000 ಜನ ಇದ್ದಾರೆ. ಆದರೆ ಇವತ್ತು ಒಂದು ಇಡೀ ಸಂಘವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋ ತೀರ್ಮಾನ ತಗೊಂಡಿರೋದ್ರಿಂದ ಬಹುಶಃ ನನಗನ್ಸೋ ಮಟ್ಟಿಗೆ ಒಂದು 10,000 ರಿಂದ 15,000 ಕೇಸ್ಗಳನ್ನು ನಾವು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕೆ ನಾವು ಕೇಸ್ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೆ ಇದು ಫಂಡಮೆಂಟಲ್ ರೈಟ್ ಸರ್. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನಿನ ಆರ್ಟಿಕಲ್ 334D ಏನು ಹೇಳುತ್ತೆ ಅಂತಂದರೆ, ಸಮಾನ ವೇತನ ಸಮಾನ ಉದ್ಯೋಗ ಅಂತ ಹೇಳ್ತದೆ. ಅಂದರೆ ಈಗ 1990ಕ್ಕಿಂತ ಮುಂಚೆ ಅವತ್ತು ಸೇವೆ ಸಲ್ಲಿಸ್ತಾ ಇದ್ದಂಥ ಏಡೆಡ್ ಶಾಲೆ ನೌಕರ ಆತ ಹಿಂಬಾಕಿ ಸಮೇತವಾಗಿ ಪೆನ್ಷನ್ನು ಹಿಂಬಾಕಿ ಎಲ್ಲ ತೊಗೋತಾ ಇದ್ದ. ಅಂದರೆ 90ಕ್ಕಿಂತ ಪೂರ್ವದಲ್ಲಿ ಇದ್ದಂಥ ನೌಕರನಿಗೆ ನೀನು ಸರ್ವಿಸ್ ಎಲ್ಲ ಬೆನಿಫಿಟ್ಸನ್ನು ಕೊಟ್ಟು ಈಗ ಇತ್ತೀಚಿನ ಗ್ರ್ಯಾಂಟ್ ಆಗ್ತಕ್ಕಂಥ ನೌಕರಿಗೆ ಕೊಡ್ತಾ ಇಲ್ಲ ಅಂತಂದರೆ ಇಟ್ಸ್ ಎ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್. ಸೊ ಹಾಗಾಗಿ ನಾವು ಇದನ್ನು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೇ ಸರ್ಕಾರದ ವಿರುದ್ಧ ಕೂಡ ನಾವು ಈಗಾಗಲೇ ಅನೇಕ ಬಾರಿ ಹೋರಾಟ ಮಾಡಿದ್ವಿ. ಆಮೇಲೆ ಏಕಾಏಕಿ ನಾವು ಈ ದೊಡ್ಡ ಮಟ್ಟ ತೀರ್ಮಾನ ತಗೊಂಡಿಲ್ಲ ಸರ್. ಕಳೆದ ವರ್ಷ ನಾವು 144 ದಿನ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಈ ಸರ್ವಿಸ್ ಕೌಂಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೇ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ನೌಕರರು ವಿಷ ಕೂಡ ಸತ್ತೋಗಿದ್ದಾರೆ. ಹಾಗಾಗಿ ಆಮೇಲೆ ಇದೇ ಸ್ವತಃ ಈ ಹಾಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಏನು ಕಾಯ್ದೆ ಮಾಡ್ಕೊಂಡಿದ್ದಾರಲ್ಲ 2014ರಲ್ಲಿ, ಆ ಕಾಯ್ದೆ ಪೂರ್ವಾನ್ವಯ ಮಾಡಿದ ತಪ್ಪು, ಅದನ್ನು ಭವಿಷ್ಯಾವರ್ತಿಯಾಗಿ ಜಾರಿ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ. ಸೊ ಹಾಗಾಗಿ ಇದು ನಮ್ಮದು ಫಂಡಮೆಂಟಲ್ ರೈಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕೃಪಾ ಸಂಘಟನೆ ಕೂಡ ನೀವು ಬೆಂಬಲವನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗ ಅವರು ಕೂಡ ಸುಮಾರು ಕೇಸ್ಗಳಲ್ಲಿ ಗೆದ್ದಿರುವಂಥದ್ದು. ಈಗ ಈ ಒಂದು ಸಂಘಟನೆಯಿಂದ ನಿಮ್ಗೆ ಎಷ್ಟು ಬಲ ಬಂದಂತಾಗಿದೆ ಸರ್? ಏನಂತಂದರೆ, ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾಯಿದ್ವಿ ಬ್ಲೈಂಡಾಗಿ. ಅಂದರೆ ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಇದ್ದಿಲ್ಲ, ನಾವು ಬ್ಲೈಂಡಾಗಿ ಮಾಡ್ತಾಯಿದ್ವಿ. ಆಮೇಲೆ ನಾವು ಗುಂಪಾಗಿ ಮಾಡ್ತಾ ಇದ್ದಿಲ್ಲ, ಇಂಡಿವಿಜುವಲಾಗಿ ನಾವು ಕೇಸ್ಗಳನ್ನ ಹಾಕೊಂಡಿದ್ವಿ. ಆದರೆ ಕೃಪಾ ಸಂಘಟನೆ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ವ್ಯವಸ್ಥೆಗೆ ಮಾಡಿದಂಥ ಕೆಲವು ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಮೂಲಕ ಸಾಕಷ್ಟು ವಿಷಯಗಳನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಬಂಥ ಕೆಲಸವನ್ನು ನಮ್ಮ ಲೋಕೇಶ್ ಅವರ ನೇತೃತ್ವದಲ್ಲಿ ಅನೇಕ ಕೇಸ್ಗಳನ್ನ ನಾವು ನೋಡಿದ್ವಿ. ನಾನು ಕಳೆದ ವರ್ಷದಿಂದಲೇ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಇಲ್ಲಣ್ಣ ನೀನು ಅನೇಕ ಕೇಸ್ಗಳು ನೀನು ಗೆಲ್ಲಿಸೋ ಬಂದಿದ್ದೀಯಾ ನೀನು ನಮ್ಮ ಸರ್ಕಾರ ವಿರುದ್ಧ, ನಮ್ಮದು ಇದು ಭಾಳ ಜ್ವಲಂತ ಇದೆ, ಇದನ್ನು ನಾವು ಮಾಡೋಣ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ. ಮತ್ತು ಈ ಹಿಂದೆ ಕೂಡ ಕಳೆದ ವರ್ಷ ನಾವು 2-3 ಸಭೆಗಳನ್ನ ನಾವು ಅವ್ರ ಒಟ್ಟಿಗೆ ಮಾಡಿದ್ವಿ. ಆದರೆ ಅದಕ್ಕೊಂದು ಒಳ್ಳೆಯ ಸಮಯ ಬಂದಿದ್ದಿಲ್ಲ. ಈಗ ಮೆಂಟಲಿ ಫಿಸಿಕಲಿ ಅವರು ಫ್ರೀ ಇದ್ದಾರೆ, ನಾವು ಎಲ್ಲರೂ ನಮಗೂ ಒಂದು ಒಳ್ಳೆಯ ಸಂದರ್ಭ ಬಂದಿದೆ. ಹಾಗಾಗಿ ಇವತ್ತಿಂದ ನಾವು ಏನು ಮಾಡ್ತೀವಿ, ಅವ್ರ ಸಹಾಯ ಸಂಪೂರ್ಣ ತೊಗೊಂಡು ಈ ಒಂದು ನ್ಯಾಯಾಂಗೀಯ ಚಳವಳಿಯನ್ನು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಈಗ ಕಾಲ್ಪನಿಕ ವೇತನ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀರಿ. ಈಗ ನೀವು ಯಾವತ್ತು ಕೇಸನ್ನು ಫೈಲ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಮತ್ತು ಏನು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಿ? ತಿಂಗಳಲ್ಲೇ ಅದಕ್ಕೆ ಇಂಪ್ಲೀಡ್ ಆಗಿಬಿಟ್ಟು ಕೇಸಸ್ಸನ್ನು ನಾವು ಮೆಮೊ ಮೂವ್ ಮಾಡಿ ಕೇಸನ್ನು ಕೋರ್ಟ್ ಮುಂದೆ ತರಿಸ್ಕೋಬೇಕು ಅಂತ ಇದ್ದೀವಿ. ಸೊ ಈ ತಿಂಗಳಲ್ಲಿ ಮೆಮೊ ತರಿಸ್ಕೊಂಡ್ರೆ ಅದು ತೀರ್ಮಾನನೂ ಬಹುಶಃ ಮುಂದಿನ ತಿಂಗಳಿಲ್ಲ ಈ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ನಾವು ಭಾವಿಸಿದ್ದೀವಿ. ಅದಕ್ಕೆ ಸರಿಯಾದಂತಹ ಕಾನೂನು ಪಂಡಿತರು ಮತ್ತು ಪರಿಣಿತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೀವಿ. ಇದಾಗಲೇ ಕಳೆದ ಸುಮಾರು 15-20 ದಿವಸದಿಂದ ಚರ್ಚೆ ನಡೀತಾ ಇದೆ. ಸೊ ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ನಿರ್ಣಯ ಆಗುತ್ತೆ. ಸೊ ಈಗ ನಮ್ಮ ಇಡೀ ಸಮುದಾಯ ನಮ್ಮ 3 ಜನಕ್ಕೆ ಮುಖಂಡತ್ವವನ್ನು ವಹಿಸಿತ್ತೆ. ಸೊ ಅವರ ಭರವಸೆ, ಅವರ ಉದ್ದೇಶ ಮತ್ತು ಅವ್ರ ಗುರಿಯನ್ನು ಸಾಧಿಸೋದಕ್ಕೆ ನಾವು ಕಂಕಣಬದ್ಧವಾಗಿ ನಿಲ್ತೀವಿ ಅಂತೇಳಿ, ಮತ್ತು ನಮ್ಮ ಕೃಪಾ ಸಂಘಟನೆಯಿಂದನೂ ಕೂಡ ನಮ್ಮ ಸಂಘಟನೆಯವರು ಕೂಡ ನನಗೆ ಅದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಕಾಲ್ಪನಿಕ ವೇತನದಿಂದ ಎಷ್ಟು ಜನರಿಗೆ ಇದು ಅನುಕೂಲ ಆಗುತ್ತೆ? ಎಷ್ಟು ಸಾವಿರ ಸಂಖ್ಯೆಯಲ್ಲಿ? ಈಗಾಗಲೇ ಹೇಳಿರೋ ಪ್ರಕಾರ 32,000 ಜನ ಶಿಕ್ಷಕರು, ಕೆಲವರು ನಿವೃತ್ತಿಯನ್ನು ಹೊಂದಿದ್ದಾರೆ, ಅದರಲ್ಲಿ ಬಹುತೇಕ ಮಂದಿ ಕೆಲವರು ಸರ್ವೀಸಲ್ಲೂ ಕೂಡ ಇದ್ದಾರೆ ಇನ್ನೂ. ಸೊ ಅವರು ಈಗ ರಿಟೈರ್ಡ್ ಆಗುವಾಗ ಏನೂ ತಗೊಳ್ಳದೆ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಟೈರ್ಡ್ ಆಗಿರುವಂಥ ಸಾವಿರಾರು ಜನ ಶಿಕ್ಷಕರ ಬದುಕು ಭಾಳ ಕತ್ತಲೆಯಿಂದ ತುಂಬಿತ್ತು. ಸೊ ಕೆಲವರು ಮರಣನೂ ಕೂಡ ಹೊಂದಿದ್ದಾರೆ, ಅವರ ಫ್ಯಾಮಿಲಿ ಸಫರ್ ಆಗ್ತಾಯಿತ್ತು ಈಗ. ಸೊ ಹಾಗಾಗಿ ಈ ಡಿಸ್ಕ್ರಿಮಿನೇಷನ್ ನಿಲ್ಲಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಮತ್ತು ನಮ್ಮದು ಏನು ಶಿಕ್ಷಣ ಕಾಯ್ದೆ ಇದೆಯಲ್ಲ, ಆ ಶಿಕ್ಷಣ ಕಾಯ್ದೆಗೆ ಒಂದು ಬಲ ಬರಬೇಕು. ಸೊ ಶಿಕ್ಷಣ ಕಾಯ್ದೆನಲ್ಲೇ ಇಷ್ಟೊಂದು ಲೋಪಗಳನ್ನು ಹುಡುಕಿಬಿಟ್ಟು ಸಮಸ್ಯೆನಲ್ಲಿ ಸಿಗಿಸೋದಿದೆಯಲ್ಲ, ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ.
ಇದಿಷ್ಟು ಏನಿವತ್ತು ಸಭೆಯನ್ನು ನಡೆಸಿ ಕಾಲ್ಪನಿಕ ವೇತನಕ್ಕೆ ಆಗ್ರಹಿಸಿ ಇವತ್ತು ಕೋರ್ಟ್ ಮೊರೆ ಹೋಗೋದಕ್ಕೆ ಒಂದು ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಕೃಪಾ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲ ಸುಮಾರು 30,000ಕ್ಕೂ ಹೆಚ್ಚು ಅನುದಾನಿತ ಶಾಲಾ ಶಿಕ್ಷಕರು ಇವತ್ತು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ಸತ್ಯ ಜೊತೆ ನಂದೀಶ್ ಮಾಲಿನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.